ಹೆಲೋ ಫ್ರೆಂಡ್ಸ್, ಮಾಸ್ಟರ್ ಆಫ್ ಬುಕ್ಸ್ ಕನ್ನಡ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಧರ್ಮರಾಜ್ ಪಾಟೀಲ್. ಫ್ರೆಂಡ್ಸ್, ನೀವು ಇನ್ನು ನಮ್ಮ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡುವುದನ್ನು ಮರೆಯಬೇಡಿ. ಫ್ರೆಂಡ್ಸ್, ನಾವು ಈ ವಿಡಿಯೋದಲ್ಲಿ ಪ್ರಪಂಚದ 8ನೇ ಅದ್ಭುತ ಎಂದು ಘೋಷಿಸಲ್ಪಟ್ಟ ಮತ್ತು ಪ್ರಪಂಚದ ಅತಿ ದೊಡ್ಡ ಹಿಂದೂ ದೇವಾಲಯ ಎಂದು ಘೋಷಿಸಲ್ಪಟ್ಟ ಅಂಗೋರ್ ವಾಟ್ ದೇವಾಲಯದ ಬಗ್ಗೆ ಮಾತನಾಡೋಣ. ಫ್ರೆಂಡ್ಸ್, ಇದಿರುವುದು ಕಾಂಬೋಡಿಯಾ ದೇಶದಲ್ಲಿ. ಇದು ಇಟಲಿಯ ಪೊಂಪೋಲಿಯನ್ನು ಹಿಂದಿಕ್ಕಿ 8ನೇ ಅದ್ಭುತ ಎಂದು ಘೋಷಿಸಲ್ಪಟ್ಟಿದೆ. ಈ ದೇವಾಲಯವನ್ನು ಸೂರ್ಯವರ್ಮ 12ನೇ ಶತಮಾನದಲ್ಲಿ ನಿರ್ಮಿಸಿದನು. ಇದು ಮೊದಲು ವಿಷ್ಣು ದೇವರಿಗೆ ಸಮರ್ಪಿಸಲ್ಪಟ್ಟ ದೇವಾಲಯವಾಗಿತ್ತು. ನಂತರ ಬುದ್ಧನಿಗೆ ಸಮರ್ಪಿಸಲಾಯಿತು. ಅಲ್ಲಿಯ ಗೋಡೆಗಳು ಅಲ್ಲಿನ ಇತಿಹಾಸ ಹೋಲುತ್ತವೆ. ಫ್ರೆಂಡ್ಸ್, ಇದು ಸುಮಾರು 500 ಎಕರೆ ಜಾಗದಲ್ಲಿ ಹರಡಿದೆ. ಫ್ರೆಂಡ್ಸ್, ನಾವು ಈಗ ಅಂಗೋರ್ ವಾಟ್ ದೇವಾಲಯದ ಕೆಲವು ಸಂಗತಿಗಳನ್ನು ತಿಳಿದುಕೊಳ್ಳೋಣ. 6ನೇ ಶತಮಾನದಿಂದ ಸುಮಾರು 900 ವರ್ಷಗಳ ಕಾಲ ಆಗ್ನೇಯ ಏಷ್ಯಾದ ಪ್ರಮುಖ ರಾಷ್ಟ್ರವಾಗಿ ಮೆರೆದು ಕಾಂಬೋಡಿಯಾ ದೇಶದ ಕುರುಹಾಗಿ ಇಂದಿಗೂ ನಿಂತಿರುವ ಅನೇಕ ವಾಸ್ತು ಮತ್ತು ಶಿಲ್ಪಕಲಾ ವೇಷಗಳಲ್ಲಿ ಅಂಗೋರ್ ವಾಟ್ ದೇವಾಲಯವು ಒಂದು. ಈ ದೇವಸ್ಥಾನ ನಿರ್ಮಾಣವಾದದ್ದು 12ನೇ ಶತಮಾನದ ಪೂರ್ವ ಭಾಗದಲ್ಲಿ. 2ನೇ ಸೂರ್ಯವರ್ಮ ತನ್ನ ರಾಜಧಾನಿಯಾಗಿದ್ದ ಯಶೋಧಪುರ ಪಕ್ಕದಲ್ಲಿ ಈ ಅಗಾಧ ಅನುಪಮ ದೇವಾಲಯವನ್ನು ನಿರ್ಮಿಸಿದ. ಫ್ರೆಂಡ್ಸ್, ಇದೇ ಕಾಲದಲ್ಲಿ ಪ್ಯಾರಿಸ್ನ ನೊತ್ರೆಡಾಮ್ ಮತ್ತು ಶಾರ್ಟ್ರೆ ಮತ್ತು ಇಂಗ್ಲೆಂಡಿನ ಇಲಿ ಮತ್ತು ಲಿಂಕಸ್ ಆರಾಧನಾ ಮಂದಿರಗಳು ನಿರ್ಮಾಣವಾಗಿರಬಹುದು ಎಂದು ಊಹಿಸಲಾಗಿದೆ. ಆದರೆ ವೈಶಾಲ್ಯದಲ್ಲಿ, ಭವ್ಯತೆಯಲ್ಲಿ, ಕಲಾ ಪ್ರೌಢತೆಯಲ್ಲಿ ಅವು ಅಂಗೋರ್ ವಾಟನ್ನು ಎಂದಿಗೂ ಸರಿಗಟ್ಟಲಾರವು. ಫ್ರೆಂಡ್ಸ್, ದೇವಾಲಯದ ನಿರ್ಮಾಣ ಮಾಡುವ ಸ್ಥಳದಲ್ಲಿ ಗೊಂಡಾರಣ್ಯದ ಮಧ್ಯದಲ್ಲಿ ಮರಗಳನ್ನು ಕಡಿದು ಕಟ್ಟಡಕ್ಕೆ ಅಣಿ ಮಾಡಲಾಯಿತು. ವಾಸ್ತುಶಿಲ್ಪ. ಅಂಗೋರ್ ವಾಟ್ ದೇವಾಲಯವನ್ನು ಸುತ್ತುಗಟ್ಟಿರುವ ನೀರು ತುಂಬಿದ ಅಗಲು ದಾಟಿ ದ್ವಾರ ಮಂಟಪಕ್ಕೆ ಹೋಗುವಂತೆ ಎತ್ತರಿಸಿ ಕಲ್ಲಿನಿಂದ ಕಟ್ಟಿರುವ ಒಡ್ಡು ದಾರಿ. ನೀರಿನಿಂದಲೇ ಎದ್ದು ನಿಂತಿರುವಂತೆ ನಿರ್ಮಿತವಾಗಿ ಆ ಪ್ರದೇಶವನ್ನು ಸುತ್ತುವರಿದಿರುವ ಹೊರಾಂಗಣ. ಅದರ ಸುತ್ತ ಒಂದು ತಗ್ಗುಗೋಡೆ ಮತ್ತು ಒಳಾಂಗಣ ಮಧ್ಯದಲ್ಲಿ ಇಡೀ ಪ್ರದೇಶವನ್ನಾಕ್ರಮಿಸುವ ಪರಸ್ಪರಾನುರೂಪತೆಯನ್ನು ಹೊಂದಿ ವಾಸ್ತುಶಿಲ್ಪ ಕಲಾ ವೈಭವವನ್ನು ಮೆರೆಸುತ್ತಿರುವ ಕಟ್ಟಡಗಳ ನಡುವೆ ನಿಂತಿರುವ ದೇವಸ್ಥಾನ. ಚೌಕವಾದ ಈ ಪ್ರದೇಶದ ಸುತ್ತು ಗೋಡೆಗಳು ಒಂದು ಮೈಲಿನಷ್ಟು ಉದ್ದವಿದೆ. ಒಳಗೆ ಸುತ್ತಲೂ ಬಂದಿರುವ ಹೊರಾಂಗಣ ಮತ್ತು ಒಳಾಂಗಣಗಳು ಸಾವಿರಾರು ಜನರು ಸಭೆ ಸೇರಲು ಅನುಕೂಲವಾಗುವಷ್ಟು ವಿಶಾಲ ಪ್ರದೇಶಗಳು. ಒಳಾವರಣದ ಕಟ್ಟಡದ ಪ್ರದೇಶದ ಸುತ್ತಳತೆಯು ಅರ್ಧ ಮೈಲಿಗಿಂತ ಹೆಚ್ಚಾಗಿದೆ. ಇಂಥ ಬೃಹದಾಕಾರದ ಕಟ್ಟಡದಲ್ಲೂ ಅಲಂಕಾರ, ಚಿಲುಮೆ ಇದೆ, ಸೂಕ್ಷ್ಮತೆ ಇದೆ. ಅರೆಯುಬ್ಬು ಚಿತ್ರಗಳಲ್ಲಿ ಕಂಡುಬರುವ ಕಲಾ ಪ್ರೌಢತೆಯ ಪ್ರೇಕ್ಷಕರನ್ನು ವಿಸ್ಮಯಗೊಳಿಸುತ್ತದೆ. ಆದರೆ ಅಲಂಕಾರ ಅತಿಯಾಗಿ ಎಲ್ಲ ಕಟ್ಟಡದ ಭವ್ಯತೆ ಗಣತಿಗಳಿಗೆ ಕುಂದು ತಂದಿಲ್ಲ. ರಾಮಾಯಣ, ಮಹಾಭಾರತಗಳಿಂದ ಆಯ್ದ ಚಿತ್ರಗಳು ವಿಶೇಷವಾಗಿದೆ. ಕೆಲವೆಡೆ 8 ಅಡಿಗಳ ಎತ್ತರದ ಇರುವ ಈ ಚಿತ್ರಗಳು ಅರ್ಧ ಮೈಲಿಯಷ್ಟು ಹಬ್ಬಿವೆ. ಭಾರತದ ಸಂಸ್ಕೃತಿ ಆ ಜನರ ಮೇಲೆ ಎಂಥ ಪರಿಣಾಮವನ್ನುಂಟು ಮಾಡಿತ್ತು ಎನ್ನುವುದಕ್ಕೆ ಈ ಚಿತ್ರಗಳೇ ದರ್ಶನ. ಅಲ್ಲಲ್ಲೇ ಕಾಣಬಹುದಾದ ದೇವತೆಗಳ ಮತ್ತು ಅಪ್ಸರೆಯರ ಚಿತ್ರಣವನ್ನು ರಮ್ಯವಾಗಿದೆ. ಅಂಗೋರ್ ವಾಟ್ನಲ್ಲಿ ಇಂದಿಗೂ ಅಂಗೋರ್ ಧಾಮ್ ನಗರದ ಹಾಗೂ ಅಂಗೋರ್ ವಾಟ್ನ ಅವಶೇಷಗಳು ಪ್ರಾಕ್ತನ ಶಾಸ್ತ್ರಜ್ಞರನ್ನು, ಪ್ರೇಕ್ಷಕರನ್ನು ಆಕರ್ಷಿಸುತ್ತದೆ. ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ಅಂಗೋರ್ ವಾಟ್ನ ಬಗ್ಗೆ ಇನ್ನಷ್ಟು ಮಾಹಿತಿ ತರುತ್ತೇನೆ. ಧನ್ಯವಾದಗಳು.